ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಎಐಎಂಐಎಂ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಸೇರ್ಪಡೆಯಾಗುತ್ತಿದ್ದು, ಪಕ್ಷ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ವಿವಿಧ ವಾರ್ಡ್ಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ತಾಲೂಕು ಅಧ್ಯಕ್ಷ ನಾಸಿರ್ ಖುರೇಶಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು ಹಲವಾರು ಯುವಕರು ಎಐಎಂಐಎಂ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಸಿರ್ ಖುರೇಶಿ ಅವರು, ಮಾನ್ವಿ ತಾಲೂಕಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ವಾರ್ಡ್ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ. ಸಾರ್ವಜನಿಕರು ಯಾವುದೇ ಸಮಸ್ಯೆ ಎದುರಿಸಿದರೂ ಎಐಎಂಐಎಂ ಪಕ್ಷದ ಮುಖಂಡರು, ವಾರ್ಡ್ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರನ್ನು ಸಂಪರ್ಕಿಸಬಹುದು. ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಅವರ ಸೇವಾ ಕಾರ್ಯಗಳನ್ನು ಮೆಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಕ್ಷದತ್ತ ಆಕರ್ಷಿತರಾಗುತ್ತಿದ್ದು, ಮಾನ್ವಿಯಲ್ಲಿ ರಾಜಕೀಯ ಬದಲಾವಣೆಯ ಹೊಸ ಪರ್ವ ಆರಂಭವಾಗಿದೆ ಎಂದು ಪಕ್ಷದ ಮುಖಂಡರು ಅಭಿಪ್ರಾಯಪಟ್ಟರು. ನಾನು ನಾಸಿರ್ ಅಲಿ ಖುರೇಶಿ ಎಐಎಂಐಎಂ ಪಾರ್ಟಿಯ ತಾಲೂಕು ಅಧ್ಯಕ್ಷನಾಗಿ ಮಾತನಾಡೋದು. ಇವತ್ತಿನ ದಿನಕ್ಕೆ ವಾರ್ಡ್ ನಂಬರಲ್ಲಿ 2ನೇ ವಾರ್ಡ್ನಲ್ಲಿ ನೇಮಕ ಮಾಡಿದ್ವಿ ವಾರ್ಡ್ ಪ್ರೆಸಿಡೆಂಟ್ ಅಂತಂದು. ಸೈಯದ್ ವಹಾಬ್ ಅವ್ರ ಹೆಸರು. ಏನನ್ನ ಅಲ್ಲಿ ಸಮಸ್ಯೆ ಇದ್ದರೆ ಅವ್ರಿಗೆ ಸಂಪರ್ಸ್ಬೋದು ವಾರ್ಡಿನ ಜನರು. ಅವ್ರು ಏನೈತೆ ಜನರಿಗೆ ಬೆನ್ನೆಲುವಾಗಿ ನಿಂದಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀನಿ ಅಂತಂದು ಹೇಳಿದ್ದಾರೆ. ಏನೇ ಸಂಪರ್ಕ ಇರಲಿ, ಇನ್ನು ಮತ್ತೆ ನಮ್ಮ ಜನರ ಸಮಸ್ಯೆ ಏನೇ ಇರಲಿ ಮಾಡಿಕೊಡ್ತೀವಿ ನಮ್ಮ ಪಾರ್ಟಿ ವತಿಯಿಂದ. ಮತ್ತು ಸೈಯದ್ ರಾಜಾ ಅವರಿಗೆ ವಾರ್ಡ್ ನಂಬರ್ 25ರಲ್ಲಿ ನೇಮಕ ಮಾಡಿದ್ದೀವಿ. 26ರಲ್ಲಿ ಅಮೀರ್ ಖಾನ್ ಅವರಿಗೆ ನೇಮಕ ಮಾಡಿದ್ದೀವಿ. ಇಷ್ಟು ಈ 3 ವಾರ್ಡ್ನಲ್ಲಿ ನೇಮಕ ಮಾಡಿದ್ದೀವಿ. ಏನಾದರೂ ಜನರಿಗೆ ಸಮಸ್ಯೆ ಇದ್ದರೆ ಅವ್ರಿಗೆ ಸಂಪರ್ಸ್ಬೋದು. ಅಲ್ಲ ಸರ್, ಏನಂತಂದರೆ ಈಗ ಪ್ರತಿ ವಾರ್ಡ್ನಲ್ಲಿ ನೀವು ವಾರ್ಡ್ ಅಧ್ಯಕ್ಷರನ್ನು ನೇಮಕ ಮಾಡಾಗೈತ್ರಿ. ಇಲ್ಲಿವರೆಗೂ ಎಷ್ಟು ವಾರ್ಡ್ ಅಧ್ಯಕ್ಷರು ನೇಮಕ ಮಾಡಿದ್ರಿ ಸರ್? ಇಲ್ಲಿವರೆಗೆ 5 ವಾರ್ಡ್ ಅಧ್ಯಕ್ಷರನ್ನು ನೇಮಕ ಮಾಡಿವಿ. ವಾರ್ಡ್ ನಂಬರ್ 10ರಲ್ಲಿ ಭೀಮೇಶ ಅಂತಂದು ಅವರಿಗೆ ನೇಮಕ ಮಾಡಿವಿ. ವಾರ್ಡ್ ನಂಬರ್ 11ರಲ್ಲಿ ಖಾಸಿಂ ಸಾಬ್ ಖುರೇಶಿ ಅಂತಂದು ಅವರಿಗೆ ನೇಮಕ ಮಾಡಿದ್ದೀವಿ. ಆ ವಾರ್ಡಿನ ಜನರು ಏನೇ ಸಮಸ್ಯೆ ಇರಲಿ, ಮೂಲಭೂತ ಸೌಕರ್ಯಗಳು ಅವರಿಗೆ ಸಿಗ್ತಾ ಇಲ್ಲ ಅಂತಂದರೆ ಅವರಿಗೆ ಸಂಪರ್ಕಿಸಿದರೆ ಅವರು ನಮಗೆ ತಿಳಿಸ್ತಾರ. ಇಲ್ಲ ಅಂತಂದರೆ ಅವರಿಗೆ ಅಡ್ಜಸ್ಟ್ ಆಯ್ತಂದರೆ ಆಫೀಸರ್ ಜೊತೆಗೆ ಮಾತಾಡಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಹುಡುಕಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲ ಸರ್, ಈಗ ಎಐಎಂಐ ಪಾರ್ಟಿ ಈಗ ಹೊಸದಾಗಿ ತಾವು ತಾಲೂಕು ಅಧ್ಯಕ್ಷರಾಗಿರಿ. ಈಗ ಜನರಿಂದ ನಿಮಗೆ ಯಾವ ರೀತಿ ಸ್ಪಂದನೆ ಆಗ್ತಾ ಇದೆ, ಯಾವ ರೀತಿ ನೀವು ರೀಚ್ ಆಗ್ತಾ ಇದ್ರಿ? ಒಳ್ಳೆ ರೀತಿಯಿಂದ ನಮಗೆ ಜನರು ಹೇಳಾಕತ್ತಾರೆ, ತಂದಿದ್ದು ಒಳ್ಳೇದೇ ಆಯಿತು, ನಾವು ಬದಲಾವಣೆ ನೋಡ್ಬೇಕಂತ ಮಾಡಿದ್ದೀವಿ. ಇಷ್ಟು ದಿನ ಅಲ್ಲಿ ಇದು ಕಾಂಗ್ರೆಸ್, JDS, BJP ಈ 3 ಪಾರ್ಟಿಗೆ ನಾವು ಬೇಸರ ತಗೊಂಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಲೀಡರ್ಗಳು ಬರೀ ಓಟ್ ಕೇಳಕ್ಕಷ್ಟೇ ಬರ್ತಾರ. ಕೆಲಸ ಮಾಡಬೇಕಂತಂದರೆ ಅವ್ರ ಕೈಲಿಂದ ಆಗೋದಿಲ್ಲ. ಅವ್ರಿಗೆ ಕೇಳಬೇಕು, ನಾವು ದೊಡ್ಡವ್ರು ಕೇಳಿ ಮಾಡ್ತೀವಿ ಅಂತಾರ. ವಾರ್ಡ್ ಕೌನ್ಸಿಲರ್ ಕೇಳಿದರೆ ಅವ್ರ ಕೈಯಾಗ ಏನೂ ಇರೋದಿಲ್ಲ ಮಾಡೋಕ್ಕೆ. ಅವ್ರೇಂತ ನಮ್ಮ ಮ್ಯಾಗ ಕೇಳಿ ಹೇಳ್ತೀವಿ ನಾವು, MLA ಸಾಬ್ರಿಗೆ ಮಾತಾಡ್ರಿ, ಇಲ್ಲಾಂದರೆ ಮಿನಿಸ್ಟರ್ ಸಾಬ್ರಿಗೆ ಮಾತಾಡ್ರಿ ಅಂತಾರೆ. ಆ ಸಮಸ್ಯೆಗೆ ಜನರು ನಮ್ಗೇನೈತೆ ಭಾಳ ಬೆಂಬಲ ಕೊಡಕತ್ತಾರ ಸರ್. ನಮಸ್ಕಾರ, ಅಸ್ಸಲಾಮು ಅಲೈಕುಂ. ವಾರ್ಡ್ ನಂಬರ್ 2ರ ಅಧ್ಯಕ್ಷನಾಗಿ ನನಗೆ ನೇಮಕ ಮಾಡಿದ ತಾಲೂಕು ಎಐಎಂಐಎಂ ಪಾರ್ಟಿಯ ತಾಲೂಕು ಅಧ್ಯಕ್ಷರಾದಂಥ ನಾಸಿರ್ ಅಲಿ ಖುರೇಶಿ ಅವರಿಗೆ ಧನ್ಯವಾದಗಳು. ಯಾಕೆಂತಂದರೆ ನನಗೆ ಈ 2 ನಂಬರ್ ವಾರ್ಡಿನ ಅಧ್ಯಕ್ಷನಾಗಿ ಮಾಡೋಕ್ಕೆ ಕಾರಣ ಏನಂದರೆ, ನಾನು ಯಾವ ರೀತಿ ನನಗೆ ಕೆಲಸ ಮಾಡಬೇಕು, ಮುಂದೆ ನಮ್ಮ ವಾರ್ಡಿನ ಮೂಲಭೂತ ಸೌಕರ್ಯಗಳು ಯಾವ್ಯಾವ ಆಗಿಲ್ಲ ಸರಿಯಾಗಿ, ಅದನ್ನು ಸರಿಯಾಗಿ ಚೆನ್ನಾಗಿ ನಾವು ನೋಡಿಕೊಂಡು ಮಾಡ್ಕೋಬೇಕಂತ ಕೇಸಿ ನನ್ನ ಆಯ್ಕೆ ಮಾಡಿದ್ದಾರೆ. ಅಲ್ಲ ಸರ್, ಈಗ ನೀವು ವಾರ್ಡ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ. ಹ್ಞೂ ಸರ್. ಮೊದಲು ಯಾವ ಪಕ್ಷದಲ್ಲಿದ್ದೀರಿ ಸರ್? ಮೊದಲು ನಾವು ಯಾವ ಪಕ್ಷದಾಗ ಇದ್ದಿಲ್ಲ ಸರ್. ಹಾಂ, ಈಗ ಈ ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದೀರಲ್ಲ, ಅಥವಾ ನಿಮ್ಮ ಏರಿಯಾದು ಫ್ರೆಂಡ್ಸು ಅಥವಾ ಏರಿಯಾದ ನಿವಾಸಿಗಳು ಹೇಳಿದ್ರಾ ಸರ್? ನನಗೆ ನೋಡಿ ಸರ್, ಈ ಏರಿಯಾದ ನಿವಾಸಿಗಳು ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲ ನನಗೆ ಹೇಳಿದ್ದೇನೆಂದರೆ, ಎಲ್ಲಕ್ಕಿಂತ ಈ ಪಕ್ಷನ ಚೆನ್ನಾಗಿದೆ, ಎಲ್ಲ ಕಡೆ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪಕ್ಷದವರು. ನಮ್ಮ ತಾಲೂಕಿಗೆ ಫಸ್ಟ್ ಆಗಿ ಬಂದಿರೋದು ಈ ಪಕ್ಷದಿಂದ ನಾವು ಯಾರಾದರೂ ಒಬ್ರು ಸೇರ್ಪಡೆ ಆದರೆ ನೀವು ಆಗಿದ್ರೆ ಚೆನ್ನಾಗಾಗುತ್ತೈತೆ. ನಿಮ್ಮಿಂದ ನಮಗೆ ಒಳ್ಳೆಯ ಕೆಲಸಗಳು, ಮೂಲಭೂತ ಸೌಕರ್ಯಗಳು, ನೀರಿಂದು ತೊಂದರೆ ಮತ್ತು ಬೇರೆ ಥರ ರೀತಿಯಿಂದ ಯಾವುದು ಸರ್ಕಾರದಿಂದ ಸೌಲಭ್ಯಗಳು ಆಗ್ತಾ ಇಲ್ಲ. ಈ ಸರ್ಕಾರ ವತಿಯಿಂದ ನಿಮ್ಮ ಕಡೆಯಿಂದ ಆಗಲಿ ಅಂತ ನನಗೆ ಹೇಳ್ತಾ ಇದ್ದಾರೆ. ಈಗ ನೀವು ಒಂದು ವೇಳೆ ಜನರಿಗೆ ನೀವು ವಾರ್ಡ್ ಅಧ್ಯಕ್ಷರಾಗಿದ್ದೀರಿ, ಈ ಜನರಿಗೆ ಕೂಡ ಯಾವ ರೀತಿ ಸ್ಪಂದನೆ ಮಾಡ್ತೀರಿ, ಯಾವ ರೀತಿ ರೀಚ್ ಆಗ್ತೀರಿ ಸರ್? ನನಗೆ ಜನರು ಯಾವಾಗೂ 24x7 ಫೋನ್ ಮಾಡಿದರೆ ಇಮಿಡಿಯೇಟ್ ಆಗಿ ನಾನು ಅವ್ರ ಹತ್ರ ರೀಚ್ ಆಗ್ತೇನೆ. ಅವರ ಸಮಸ್ಯೆಗಳು ಏನಿದೆ, ಯಾವ ರೀತಿ ಇದೆ, ಅದನ್ನು ನಾವು ಬಗೆಹರಿಸ್ತೇವೆ.
ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ನಾನು AIMIM ಪಕ್ಷದ ವಾರ್ಡ್ ನಂಬರ್ 25 ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಅವರು ನಾಸೀರ್ ಅಲಿ ಖುರೇಶಿ ನನ್ನ ಆಯ್ಕೆ ಮಾಡಿದ್ದಾರೆ ತಾಲೂಕು ಅಧ್ಯಕ್ಷರು. ಅಲ್ಲ ಸರ್, ಈಗ ನಾಸೀರ್ ಅಲಿ ಖುರೇಶಿ ಅವರು AIMIM ಪಾರ್ಟಿ ತಾಲೂಕು ಅಧ್ಯಕ್ಷರಿದ್ದಾರೆ ಮಾನ್ವಿ. ಈಗ ನಿಮ್ಮನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ನೀವು ಎಷ್ಟನೇ ವಾರ್ಡು ಅಧ್ಯಕ್ಷರು ಸರ್? ಸರ್, ನಾನು 25 ವಾರ್ಡಿನ ಅಧ್ಯಕ್ಷ ಸರ್. ಈಗ ಯಾವ ರೀತಿ ಕೆಲಸ ಮಾಡ್ರಂತ ಅವರು ನಿಮ್ಗೆ ಸೂಚನೆ ನೀಡಿದ್ದಾರೆ? ಸರ್, ಒಳ್ಳೆ ಥರದ ಕೆಲಸ ಮಾಡಿ ಅಂತ ಸೂಚನೆ ನೀಡಿದ್ದಾರೆ ಸರ್. ಯಾರೇನು ನಮ್ಮನ್ನು ಕರೆ ಮಾಡಿದ್ರೆ ಅವರಿಗೆ ರೆಸ್ಪಾನ್ಸ್ ಮಾಡಿ ಅವ್ರ ಹತ್ರ ಏನನ್ನ ಆದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೋಗಬೇಕಂತೂ ಹೇಳುತ್ತಿದ್ದಾರೆ. ಅಲ್ಲ ಸರ್, ಈಗ ನೀವು AIMIM ಪಾರ್ಟಿ ಪಕ್ಷದಲ್ಲಿ ಈಗ ನೀವು ಸೇರ್ಪಡೆ ಆಗಿದ್ರಿ ಮತ್ತು ವಾರ್ಡ್ ಅಧ್ಯಕ್ಷರು ಕೂಡ ಆಗಿದ್ರಿ. ಈ ಮೊದಲು ಯಾವ ಪಕ್ಷದಲ್ಲಿದ್ರಿ ಸರ್? ಸರ್, ಯಾವ ಪಕ್ಷದಿಂದ ಇದ್ದಿಲ್ಲ ಸರ್. ಇದು AIMIM ಪಕ್ಷದಿಂದ ಆಯ್ಕೆ ಆಗಿದ್ದೀನಿ ಸರ್. ಅಲ್ಲ ಸರ್, ಈಗ ಜನರು ಕೂಡ ನಿಮ್ಮನ್ನ ಆಯ್ಕೆ ಆಗಿದ್ದಾರೆ ಅಥವಾ ನೀವು ಇದರ ಸೇರ್ಪಡೆ ಆಗಿರೋ ಅಂತೇಳಿ ಕೂಡ ಜನರು ಕೂಡ ನಿಮಗೆ ಸ್ಪಂದನೆ ಇದ್ದಾರ? ಸರ್, ಜನರು ಕೂಡ ನನ್ನ ಎಲ್ಲರೂ ಹೇಳಿದ್ದಾರೆ ಸರ್, ಇದು ಒಳ್ಳೆ ಪಾರ್ಟಿ, AIMIM ಪಕ್ಷ ಕೆಲಸ ಮಾಡುತ್ತೆ. ಈ ಮಾನ್ವಿಯಲ್ಲಿ ಸ್ವಲ್ಪ ಕೆಲಸ ಬಹಳಷ್ಟು ತೊಂದರೆ ಇದೆ ಸರ್. ಫಸ್ಟ್ ಮಾತು ನೀರಿಂದಾಗಲಿ, ರೋಡಿನ ವಿಷಯ ಆಗಲಿ, ಗಟರ್ ವಿಷಯ ಆಗಲಿ, ಕ್ಲೀನಿಂಗ್ ಆಗಲಿ ಯಾವುದೂ ಒಳ್ಳೆ ತರಹದ ಇಲ್ಲ ಸರ್. ಈಗ ಅಲ್ಲ ಸರ್, ಈಗ ಈ ರೀತಿಯಾಗಿ ಜನರ ಸಮಸ್ಯೆಗೆ ಸ್ಪಂದಿಸುವ ನೀವು ಕೆಲಸ ಮಾಡ್ತಾ ಇದ್ರಿ. ಹಾಂ ಸರ್. ವರದಿ ಸೈಯದ್ ಖಾದರ್ ಭಾಷಾ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.